8 ದಿನ ಕೆಲಸ ಇಲ್ಲ ಸರ್. ಯಾರು ನೀವು ಗಾರೆ ಕೆಲಸನಾ? ಗಾರೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು. 8 ದಿನ ಆಯ್ತು. 8 ದಿನ ಆಯ್ತು. ಕಂಟಿನ್ಯೂ ಬರ್ತಾ ಇದೀನಿ, ಗ್ಯಾಸ್ ಬರ್ತಿಲ್ಲ. ಗ್ಯಾಸ್ ಕೊಡ್ತಿಲ್ಲ. ಹೌದು. ಬಾಲಾಜಿ ಏಜೆನ್ಸಿ ಅವ್ರ ಬಗ್ಗೆ ನಿಮ್ದು ಒಪಿನಿಯನ್? ಒಪಿನಿಯನ್ ಏನಿಲ್ಲ ಸರ್, ಅವರು ಮಾಡೋ ವಿಷಯ ಎಲ್ಲ HP ಅವರೆಲ್ಲ ಕರೆಕ್ಟ್ ಆಗಿ ಎಲ್ಲ ಮನೆ ಬಾಗ್ಲಿ ಕೊಡ್ತಾ ಇದಾರೆ. ಭರಮಸಾಗರ ಭಾಗದವರೆಲ್ಲ ಮನೆ ಬಾಗ್ಲಿ ಕೊಡ್ತಾ ಇದಾರೆ. ಈ ಬಾಲಾಜಿ ಏಜೆನ್ಸಿ ಅವರು ಬಾಲಮ್ಮ ಏಜೆನ್ಸಿ ಅವ್ರ ಕಡೆಯಿಂದ ನಮ್ಮ ಗ್ರಾಹಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ನಿಮ್ದು ಸರ್, ನಿಮ್ದು ಎಷ್ಟು ದಿನ ಬುಕಿಂಗ್ ಆಗಿ ಎಷ್ಟು ದಿನ ಆಯ್ತು? 8 ದಿನ. ಈಗ ನಾವು ಚಿತ್ರದುರ್ಗ ಈಗ DD ಅವ್ರಿಗೆ ಫೋನ್ ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಕರೆಸ್ತೀವಿ ನಾವೀಗ. ಚಳ್ಳಕೆರೆಯಿಂದ 4 ದಿನ ಆಗತ್ತೆ. ನಮ್ಗೆ 4 ದಿನ ಬಂದು ವಾಪಸ್ ಹೋಗ್ತಿದ್ವಿ. ಅಲ್ಲಿ ಯಾವ ಏಜೆನ್ಸಿ ಇಲ್ವಾ? ಇಲ್ಲ ಸರ್. ಅಲ್ಲಿ ಮೋದಿ ಐತೆ, ಅದು ನಮ್ಗೆ ಬರೋಲ್ಲ ಸರ್. ಈಗ ನಿಮ್ಗೆ ಬುಕಿಂಗ್ ಆಗಿದೆ, ಬಿಲ್ ಮಾಡಿದ್ರಿ? ಬಿಲ್ ಮಾಡಿದ್ವಿ ಸರ್. ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ? ನಾವು 4 ಗಂಟೆಗೆ ಬಂದ್ರು ಸರ್. ಬೆಳಗಿನ ಜಾವ 4 ಗಂಟೆ. ಸೂಪರ್ ಬಿಡ್ರಿ. ಅಬ್ಬಾ, ಇಷ್ಟೊಂದು ಯಾವ ಏಜೆನ್ಸಿಯವರು ಸಮಸ್ಯೆ ಮಾಡ್ತಿಲ್ಲ, ನಮಗೆ ಇಲ್ಲಿ ಬಾಲಮ್ಮ ಏಜೆನ್ಸಿಯವರು ಸಮಸ್ಯೆ ಮಾಡ್ತಿರೋದು. ಸರ್, ಯಾವ ಊರು? ಎಷ್ಟು ಗಂಟೆಗೆ ಬಂದಿರಿ? ರಾತ್ರಿ 2 ಗಂಟೆಗೆ. ರಾತ್ರಿ 2 ಗಂಟೆಗೆ ಇಲ್ಲಿದೆ ಸಿಲಿಂಡರ್ ನಿಮ್ದು? ಮತ್ತೆ ನೋಡಿ, 2 ಗಂಟೆಗೆ ಬಂದಿದ್ರೆ ಸಿಲಿಂಡರ್ ಇಲ್ಲಿದೆಯಾ ನೋಡ್ರಿ. ನಿಮ್ದು ಯಾವ್ರು? ಯಾವ್ರು? ಮಧುಗಿರಿಪುರ. ಇಲ್ಲಿ ಎಷ್ಟು ಗಂಟೆಗೆ ಬಂದಿದ್ರಿ? 6 ಗಂಟೆ. ಏನಮ್ಮ? ಅಮ್ಮ, ಯಾವ ಊರು ನಿಮ್ದು? ವೆಂಕಟೇಶ್ವರ ಬಡಾವಣೆ. ಏನಕ್ಕೆ ಬಂದಿರಾ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಉಜ್ವಲ ಯೋಜನೆ ಮಾಡ್ಬೇಕಾರ ಹೆಣ್ಣು ಮಕ್ಕಳಿಗೆ ಕೈಗೆ ಮಸಿ ಆಗಬಾರ್ದು, ಕಣ್ಣಿಗೆ ಹೊಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಉಜ್ವಲ ಯೋಜನೆ ಒಳಗಡೆ ಗ್ಯಾಸ್ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಹೆಣ್ಣು ಮಕ್ಕಳನ್ನ ಬೀದಿ ತಂದಿದ್ದಾರೆ. ಯಾರು ತಂದಿದ್ದಾರೆ ಗೊತ್ತಾಗತ್ತಾ? ಯಾರು ತಂದಿದ್ದಾರೆ? ಒಟ್ಟು ಬೀದಿ ತಂದಿದ್ದಾರೆ. ಈಗ ಕೈಗೆ ಮಸಿ ಆಗೋದು ಲೆಕ್ಕಕ್ಕಿಲ್ಲ, ನಿಮಗೆ ಕಣ್ಣಿಗೆ ಹೊಗೆ ಬರೋದು ಲೆಕ್ಕಕ್ಕಿಲ್ಲ. ಈ ತರ ಚಿತ್ರದುರ್ಗ ಜಿಲ್ಲೆ ಒಳಗಡೆ ಬೀದಿ ತಂದಿದ್ದಾರೆ. ಉಜ್ವಲ ಯೋಜನೆ ಮಾಡಿರ್ತಕ್ಕಂಥ ಪುಣ್ಯಾತ್ಮರು. ಅಮ್ಮ, ನಿಮ್ದು ಯಾವರು? ಎಷ್ಟು ದಿನ ಆಯ್ತು ಗ್ಯಾಸಿಗೋಸ್ಕರ? 5 ದಿನ ಓಡಾಡ್ತಿದ್ರಿ. ಮನೆಯಲ್ಲಿ ಈಗ ಮನೆಯಲ್ಲಿ ಅಡಿಗೆ ಒಲೆ ಹಚ್ಕೊಂಡಿದ್ರಿ, ಕೈಗೆ ಮಸಿ ಆಗ್ತೈತೆ, ಕಣ್ಣಿಗೆ ಹೊಗೆ ಬರ್ತಾ ಇದೆ. ಉಜ್ವಲ ಯೋಜನೆ ಮಾಡ್ಬೇಕಾರ ಹೆಂಗ್ ಹೇಳಿದ್ರು? ಹೆಣ್ಣು ಮಕ್ಕಳಿಗೆ ಕೈ ಮಸಿ ಆಗ್ಬಾರ್ದು, ಕಣ್ಣಿಗೆ ಹೊಗೆ ಬಾರ್ದು ಅಂತ ಹೇಳ್ಬಿಟ್ಟು ಉಜ್ವಲ ಯೋಜನೆಯನ್ನು ಮಾಡ್ತೀವಿ, ಮನೆಗೆ ಉಚಿತವಾಗಿ ಸಿಲಿಂಡರ್ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ರು. ಇವತ್ತು ಬೀದಿ ತಂದಾರೆ ಹೆಣ್ಮಕ್ಳನ್ನ. ಸರ್, ಅಮ್ಮ, ನಿಮ್ದು ಯಾವರು? ಲಕ್ಷ್ಮೀ ಸಾಗರ. ಎಷ್ಟು ದಿನ ಆಯ್ತು ಬುಕಿಂಗ್ ಆಗಿ? 20 ದಿವಸ. ಬುಕಿಂಗ್ ಆಗಿ 20 ದಿವಸ. ನಿಮ್ಮ ಮನೆಯಲ್ಲಿ ಬೇರೆ ಯಾರಿಲ್ವಾ? ಯಾರಿಲ್ಲ. ಹೆಂಗನ್ಸುತ್ತೆ ನಿಮಗೆ? ಗ್ಯಾಸ್ ಬೇಕು ಬೇಡ ಅನ್ಸುತ್ತಾ ಅಥವಾ ಒಲೆ ಬೇಕನ್ಸುತ್ತಾ? ಈ ನಿಮ್ಮ ಹೆಸರು ಇದೆ. ಅವ್ರ ಯಜಮಾನ್ರ ನಿಮ್ಮದು? ಅವ್ರೇನಾಗಬೇಕು? ಒಂದು ಗ್ಯಾಸಿಗೋಸ್ಕರ ಒಂದು ದಿನ ನಾವು ಇಲ್ಲಿ ಕಾಲ ಕಳೀತಾ ಇದೀವಿ ಬೀದಿಯಲ್ಲಿ. ಸರ್, ನಿಮ್ಮ ಹೆಸರು? ಹನುಮಂತ ರೆಡ್ಡಿ ಅವರ. ಈಗ ಇಲ್ಲಿ ಗ್ಯಾಸ್ ಏಜೆನ್ಸಿ ಇವು ಮಾಡ್ತಕ್ಕಂತ ಒಂದು ತಾರತಮ್ಯಕ್ಕೆ ನಿಮ್ದು ಏನಾದ್ರು ಒಪಿನಿಯನ್ ಹೇಳ್ತೀರಾ? ದಂಧೆ, ಯುದ್ಧದ ಹೆಸರಲ್ಲಿ ದಂಧೆ. ನಮ್ಮ ಮಾನ್ಯ ವೆಂಕಟೇಶ್ DC ಅವರು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವುದೇ ಗ್ಯಾಸಿನ ಅಭಾವ ಇಲ್ಲ ಅಂತ ಹೇಳ್ಬಿಟ್ಟು ಪತ್ರಿಕೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಹೌದಾ? ಇಲ್ಲಿ ಯಾಕೆ ಇವ್ರಿಗೆ ಬಿಲ್ ಆದ ತಕ್ಷಣ ಬಂದು ವೆಹಿಕಲ್ ಅಲ್ಲಿ ಕೊಡಬಾರ್ದಾಗಿತ್ತು ಇವರು? ಹೌದು ಸರ್, ಉಜ್ವಲ ಯೋಜನೆ ಒಳಗಡೆ ಹೆಣ್ಣು ಮಕ್ಕಳಿಗೆ ಕೈ ಮಸಿ ಆಗ್ಬಾರ್ದು, ಕಣ್ಣಿಗೆ ಹೊಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೌದು. ಅಮ್ಮ, ನೀವೇನಾದ್ರು ಹೇಳ್ತೀರಾ? ಸ್ಟೇಟ್ಮೆಂಟ್ ಮಾಡ್ತೀರಾ? ಹೆಂಗ್ ಅನ್ಸುತ್ತೆ ನಿಮಗೆ? ಒಂದು ಗ್ಯಾಸ್ ಏಜೆನ್ಸಿ ಉಚಿತವಾಗಿ ಕೊಡಬೇಕಾರ ಕೈಗೆ ಮಸಿ ಆಗಬಾರ್ದು. 15 ದಿನ ಬುಕ್ ಆಗಿ. ನೋಡಮ್ಮ, ಈಗ ನಮಗೆ ಗ್ಯಾಸ್ ಕೊಡ್ಬೇಕಾರ, ಉಚಿತವಾಗಿ ಗ್ಯಾಸ್ ಕೊಡ್ಬೇಕಾರ ಒಂಥರ ಪ್ರಚಾರ ಮಾಡ್ಕೊಂಡ್ರು. ಹೆಣ್ಣು ಮಕ್ಕಳಿಗೆ ಕೈ ಮಸಿ ಆಗಬಾರ್ದು, ಕಣ್ಣಿಗೆ ಹೊಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ಕೊಂಡ್ರು.
ನೋಡಿ ಇವತ್ತು ಎಲ್ಲಿಂದ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು ಒಂದು ಗ್ಯಾಸಿಗೋಸ್ಕರ ಹ್ಮ್ ಹೌದು ಕಾಲಮ್ಮ ಗ್ಯಾಸ್ ಬರ್ತಿಲ್ಲ ಹಳ್ಳಿಗೆ. ಹೌದು ಸರ್, ಈಗ ನಿಮ್ದು ಗ್ಯಾಸ್ ಇದೆ ಇಲ್ಲಿ? ಓಕೆ ಸರ್, ಈಗ ನಾನು ಈಗ ಡಿಡಿ ಅವ್ರಿಗೆ ಕಾಲ್ ಮಾಡ್ತೀನಿ. ಈಗ ಡಿಡಿ ಅವ್ರಿಗೆ ಕಾಲ್ ಮಾಡ್ತೀನಿ. ಅವ್ರಿಗೆ ಇಲ್ಲಿ ಬರೋ ಚಾನ್ಸಸ್ ಮಾಡೋಣ. ಇದೆಲ್ಲ ಕಳಿಸ್ರಿ DD ಅವ್ರಿಗೆ. ನೋಡಿ, ಈ ಒಂದು ವಿಡಿಯೋನ ನಾನು ನಿಮಗೆ ಮಾನ್ಯ ಆಹಾರ ನಿರೀಕ್ಷಕರಾಗಿರ್ತಕ್ಕಂಥ ಸಿದ್ದರಾಮ್ ಸರ್ ಅವರಿಗೆ ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ದಯವಿಟ್ಟು ತಾಲೂಕ್ ಪಂಚಾಯತಿ ಮುಂಭಾಗ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ ಬಾಲಮ್ಮ ಏಜೆನ್ಸಿ ಕಡೆಯಿಂದ ಗ್ರಾಹಕರು ಎಷ್ಟರ ಮಟ್ಟಿಗೆ ತೊಂದರೆ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ನಾವೊಂದು ವಿಡಿಯೋ ಮಾಡಿ ಕಳಿಸ್ತಾ ಇದೀವಿ. ದಯವಿಟ್ಟು ಈ ಸಮಸ್ಯೆಯನ್ನ ನಮಗೆ ಅತಿ ಬೇಗದಲ್ಲಿ ಬಗೆಹರಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದೀವಿ.